ಇವತ್ತು ಶ್ರೀ ರುದ್ರಕಾಳಿ ಪೀಠದಲ್ಲಿದ್ದೀವಿ. ಇಲ್ಲಿ ಅಮ್ಮನವರು ಬಂದು ಅಂಗೈಯಲ್ಲಿ ಪ್ರಶ್ನೆಯನ್ನು ಪಟ್ಟು ನಾನು ಕಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಗುರುಜಿಗಳ ಹತ್ರ ಕೇಳ್ಕೊಳ್ಳೋಣ. ನಮಸ್ಕಾರ ಗುರುಗಳೇ. ಇಲ್ಲಿ ಅಮ್ಮನವರು ಬರವಣಿಗೆ ಮೂಲಕ ವೀಕ್ಷಕರಿಗೆ ಎಲ್ಲ ಪರಿಹಾರನ ನೀಡುತ್ತಿದ್ದಾರೆ. ಸೊ ಅದು ಯಾವ ತರ ಇಲ್ಲಿ ಬರವಣಿಗೆ ಒಳಗೆ ಅನೇಕ ದೇವಾಲಯಗಳಲ್ಲಿ ಅನೇಕ ರೀತಿಯಾದಂತಹ ದೇವಿ ಬರವಣಿಗೆಗಳು ಪ್ರಸಿದ್ಧಿ ಉಂಟು. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿಯೂ ಸಹ ಬರವಣಿಗೆ ಪ್ರಸಿದ್ಧಿ. ಕಾಳಿತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು, ಈ ತಾಯ ಪೂಜೆಗೈದರೆ ಜನುಮದ ಪಾಪವೆಲ್ಲವೂ ದೂರವು. ನಮಸ್ಕಾರ ಗುರುಗಳೇ. ಇಲ್ಲಿ ಅಮ್ಮನವರು ಬರವಣಿಗೆ ಮೂಲಕ ವೀಕ್ಷಕರಿಗೆ ಎಲ್ಲ ಪರಿಹಾರನ ನೀಡುತ್ತಿದ್ದಾರೆ. ಸೊ ಅದು ಯಾವ ತರ ಇಲ್ಲಿ ಬರವಣಿಗೆ ಒಳಗೆ ಅನೇಕ ದೇವಾಲಯಗಳಲ್ಲಿ ಅನೇಕ ರೀತಿಯಾದಂತಹ ದೇವಿ ಬರವಣಿಗೆಗಳು ಪ್ರಸಿದ್ಧಿ ಉಂಟು. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿಯೂ ಸಹ ಬರವಣಿಗೆ ಪ್ರಸಿದ್ಧಿ. ಹೇಗೆ ಅಂತಂದ್ರೆ ಅಂಗೈ ಮೇಲೆ ಬರೆದು ತೋರಿಸ್ತಕ್ಕಂಥದ್ದು. ಅವರು ಏನು ಸಮಸ್ಯೆ ಬಂದಿದ್ದಾರೆ, ಅವ್ರಿಗೇನು ಭಕ್ತರಿಗೆ ಬಂದಂತ ಏನು ಸಮಸ್ಯೆ ಆಗ್ತಾ ಇದೆ, ಮತ್ತು ಅದನ್ನ ಬರೆದು ಇಂತಿಷ್ಟು ದಿನಮಾನಗಳಲ್ಲೇ ನಿನಗೆ ಇಂಥ ಸಮಸ್ಯೆ ಆಗಿದೆಪ್ಪ, ಇಂಥದ್ನೇ ನಿವಾರಣೆ ಮಾಡ್ಕೋಬೇಕು ಅನ್ನುವಂತ ಒಂದು ನೀಟಾಗಿ ಅಂಗೈ ಮೇಲೆ ಬರೆದು ತೋರಿಸ್ತಕ್ಕಂಥ ಒಂದು ಮಹಾಪ್ರತೀತಿ. ಸಾವಿರಾರು ಜನಕ್ಕೆ ಅಂಗೈ ಮೇಲೆ ಬರೆದು ತೋರಿಸಿದಾಳೆ. ಎಲ್ಲದೂ ಕೂಡ ಉದಾಹರಣೆ ಸಮೇತವಾಗಿ ನಿಮ್ಮ ಮುಂದೆ ಅದು ಇದೆ. ಯಾವತ್ತು ಬರವಣಿಗೆ ಇರುತ್ತೆ ಗುರುಗಳೇ? ಗುರುಗಳೇ, ಅಮ್ಮನವರ ಬರವಣಿಗೆ ಯಾವ್ಯಾವ ದಿನಗಳಲ್ಲಿ ಇರುತ್ತೆ? ವಿಶೇಷವಾಗಿ ಭಾನುವಾರ ದಿವಸ ಅಮ್ಮನವರು ಅಂಗೈ ಬರವಣಿಗೆ ಇರ್ತದೆ. ಆ ಅಂಗೈ ಬರವಣಿಗೆ ಒಳಗೆ ಇಲ್ಲಿ ಯಾಕೆಂದ್ರೆ ಎಲ್ಲ ಮನುಷ್ಯನು ಕೂಡ ತನ್ನ ಕಾಯಕ ಹೊಟ್ಟೆಪಾಡಿಗಾಗಿ ಕಾಯಕಕ್ಕೆ ಹೋಗ್ಬೇಕು, ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು. ಇತರೆ ದಿನಮಾನಗಳಲ್ಲಿ ಅಷ್ಟೊಂದು ಸಲೀಸಾಗಿರಲ್ಲ. ಭಾನುವಾರ ದಿವಸ ಏನಪ್ಪ ವಿಶೇಷ ಅಂದ್ರೆ ಬಗೆಹರಿಸಿಕೊಳ್ಳುವಂತಹ ಮಹಾ ರವಿವಾರವಾಗಿರೋದ್ರಿಂದ ಬರವಣಿಗೆ ಮತ್ತು ಸಮಸ್ಯೆ ನಿವಾರಣೆ ಎರಡೂ ಕೂಡ ಒಂದೇ ದಿನ ಆಗೋದ್ರಿಂದ ಭಾನುವಾರ ದಿವಸ ಬರವಣಿಗೆ ವಿಶೇಷ ಇರುತ್ತೆ. ಮತ್ತು ಮಂಗಳವಾರವೂ ಕೂಡ ಅಮ್ಮನವರ ಬರವಣಿಗೆ ಇರುತ್ತೆ. ಶುಕ್ರವಾರ ಮಾತ್ರ ತಾಳೆಗರಿ ಶಾಸ್ತ್ರ ಈ ಕ್ಷೇತ್ರದಲ್ಲಿ ಲಭ್ಯ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಮ್ಮನವರು ಯಾವ ತರ ನಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರೆ ಅಂತ. ನಿಮಗೂ ಏನಾದರೂ ಸಮಸ್ಯೆಗಳಿದ್ರೆ ಇಲ್ಲಿ ಬಂದು ಕಷ್ಟನ ಪರಿಹಾರ ಮಾಡ್ಕೊಳ್ಳಿ.